ಅವರಿಗೆ ಸರ್ ಮಾಡಿದ ಬೋಧನೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ನಮಗೆ ಮುಂದಿನ ಜೀವನೋಪಾಯಕ್ಕೆ ಒಂದು ಅಡಿಪಾಯ ಅಷ್ಟೇ. ಅದ್ರ ಬಗ್ಗೆ ಇದು ವಿಶ್ಲೇಷಣೆ ಮಾಡುತ್ತಂದ್ರೆ ತುಂಬಾ ಹೇಳ್ಬೋದು. ಇರ್ಲಿ, ಒಂದು ಸ್ವಲ್ಪ ಬೇಕು. ನಿಮ್ಮ ಹೆಸರು ಹೇಳ್ಬಿಡಿ. ನಿಮ್ಮ ಹೆಸರು? ನನ್ನ ಹೆಸರು ವಿವೇಕಾನಂದ ಬಳ್ಳಾರಿ ಅಂತ. ಈ ಕಂಪ್ನಿ ಹೆಸರೇನು? ಲಿಥಿಯಂದಲ್ಲಿ ಕೆಲಸ ಮಾಡ್ತೀನಿ ಸರ್. ಓಕೆ, ಮಾರ್ಕ್ಸ್ನಲ್ಲಿ. ಹಾಂ, ಓಕೆ. ಇಲ್ಲಿ ಬಂದು ಕೆಲವೊಂದು ವಿಡಿಯೋಗಳು ತೋರಿಸ್ತೆ, ಹೇಗೆ ಅನ್ನಿಸ್ತು? ಪ್ರತಿಯೊಂದು ಅದರದ್ದೇ ಆದ ಅದಕ್ಕೆ ಒಂದು ನಮ್ಮ ಜೀವನಕ್ಕೆ ಹೊಂದಿಕೊಂಡಂತಂದ್ರೆ ಇದೆ ಸರ್. ಯಾವುದು ಅದರಲ್ಲಿ ನಾವು ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಪ್ರತಿಯೊಂದನ್ನು ನಾವು ಅದು ವಿಚಾರ ಮಾಡಿ ನೋಡಿ ನಾವು ಹಾದಿಯಲ್ಲಿ ಹೋಗ್ಬೇಕಾದ್ರೆ ಪ್ರತಿದಿನ ನಾವು ಅದು ಎದುರಿಸ್ತಾ ಇರ್ತೀವಿ. ನಮಗೆ ಒಂದು ತಿಳುವಳಿಕೆಗೋಸ್ಕರ ಇದು ಮಾಡ್ತಾ ಇದ್ದಾರೆ. ತಲುಪಬೇಕು ನಮ್ಮ ಜೀವನಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಅದನ್ನ ಇನ್ನೂ ನಾವು ಇಂಪ್ರೂವ್ ಮಾಡ್ಕೋಬಹುದು. ಓಕೆ, ಈ ಥರ ಟ್ರೈನಿಂಗಿಂದ ಲಾಭ ಇದೆ ಅಂತೀರಾಗಾರೆ? ಹಾಂ ಸರ್, ಇದೆ. ನಮಗೆ ಏನಿಲ್ಲ ಸರ್, ಒಂದು ಒಳಗಡೆ ಏನೋ ಒಂದು ನಮ್ಮದು ಏನನ್ಬೇಕು, ನಮ್ಮ ತೊಂದರೆಗಳು, ನಮ್ಗೆ ತೊಂದರೆಗಳು ತುಂಬ ಇದಾವೆ ಸರ್. ಅದು ಹೇಳಲಿಕ್ಕಾಗಲ್ಲ. ನಮ್ಗೆ ಇವಾಗ ನಮ್ಮ ಸಿಬ್ಬಂದಿ, ನಮ್ಮ ಎಲ್ಲ ಸಹಪಾಠಿಗಳದ್ದು, ಬ್ರದರ್ಸ್, ನಮ್ಮ ಸಂಬಂಧಿಗಳು ತೊಂದರೆಗಳು ತುಂಬ ಇದಾವೆ ಸರ್ ಜೀವನದಲ್ಲಿ. ಎಲ್ರಿಗೂ ನಮ್ಮದೇ ಆದ ನಮಗೆ ಒಂದೊಂದು ಬಹಳಷ್ಟು ಕಷ್ಟಗಳಿದಾವೆ ಸರ್. ಅದು ಏನೇನೋ ಇರುತ್ತೆ. ಏನೋ ಮಾಡಬೇಕು, ಏನೋ ಮಾಡಬೇಕು, ಆದಷ್ಟು ಜಾಗೃತವಾಗಿ ಓಕೆ, ತುಂಬ ಒಳ್ಳೆ ಮಾತು ಹೇಳಿದ್ರಿ. ಅಳವಡಿಸ್ಕೋಬೇಕು ಅಂತ ನಾವೇನು ಮಾಡ್ತೀವಿ, ಬರೀ ಪಾಠ ಕೇಳಿಸ್ಕೊಂಡ್ಬಿಡ್ತೀವಿ. ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಒಳ್ಳೆ ಮಾತು ಹೇಳಿದಿರಿ ಸರ್. ನಿಮಗೆ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಸರು ಹೇಳಿದರೆ ಗೊತ್ತಾಗುತ್ತಪ್ಪ. ಹೇಳಿ. जो मैं आके दूसरे को हेल्प करेगा, मुझे थोड़ा सुकून दिखेगा, थोड़ा ठंडा दिखेगा दिमाग को, दिल को, और फ्रेशनेस दिखता. और रही बात हाँ हाँ, जो अच्छा करेगा उसको बहुत अच्छा दिखेगा. हाँ, और दूसरे का भला सोचेगा तो उसको भी समझ में आता. मैं भी अच्छा करेगा तो मुझे थोड़ा अच्छा दिखेगा. अभी मैं कुछ दूसरे को हेल्प करेगा तो मुझे भी दूसरा हो जाएगा, दूसरे को हेल्प करेगा, और उसको भी थोड़ा फ्रेशनेस दिखता. और उसके दिल में थोड़ा उदासी ये वो नहीं रहती, दिल में थोड़ा दुष्टि भी नहीं रहती, ठंडा फ्रेश रहता, और उसका माइंड भी बहुत फ्रेश रहता. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜೇಶ್ ಅಂತೇಳಿ. ನಾನು ಅಭಿನವ್ ವೇಂಜರಲ್ಲಿ ಈ ಸೈಟ್ ಮ್ಯಾನೇಜರ್ ಆಗಿ ಮೈಕ್ ಮೇಲೆ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗೆ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ನೋಡಿದಾಗ ನಾಗರಹಳ್ಳಿ ಚಂದ್ರಶೇಖರ್ ಅವರು ನನಗೆ ಅದೇ ಊರು. ಸೊ ತುಂಬ ನಿಮ್ಮ ಒಂದು ಸ್ಪೀಚಸ್ ಆಗ್ಬೋದು, ನಿಮ್ಮ ವೀಡಿಯೋಸ್ ಆಗ್ಬೋದು ತುಂಬ ಚೆನ್ನಾಗಿತ್ತು. ಸೊ ಇದರಿಂದ ಸರ್ ಖಂಡಿತವಾಗಿ ನಾವು ನೋಡ್ತಾ ಇದ್ದೀವಿ, ಈ ಥರ ಸುಮಾರು ವೀಡಿಯೋಸ್ ನಾವು ನೋಡಿದ್ದೀವಿ. ಫೇಸ್ಬುಕ್ಕಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮ್ಸ್ ಆಗ್ಬೋದು, ಎಲ್ಲ ನೋಡ್ತಾ ಇದ್ದೀವಿ. ನೋಡಿ ನಾವು ಏನು ಕಲಿತಾ ಇದ್ದೀವಿ ಅನ್ನೋದು ಮ್ಯಾಟ್ರ್. ದಿನನಿತ್ಯ ನೋಡ್ತೀವಿ ನಾವು, ಪ್ರತಿದಿನ ತಿಳಿದು ಸುಮಾರು ತಪ್ಪುಗಳು ಮಾಡ್ತೀವಿ. ಎಕ್ಸಾಂಪಲ್, ನಮ್ಮ ಪ್ರೀತಿಯ ಡ್ರೈವರ್ಸ್, ಚಾಲಕರು ಒನ್ ವೇಲ್ ಹೋಗಬಾರ್ದು ಅಂತ ಗೊತ್ತಿರುತ್ತೆ, ಖಂಡಿತ ಒನ್ ವೇಲ್ ಹೋಗ್ತಾರೆ. ಫೋನಲ್ಲಿ ಮಾತಾಡಬಾರ್ದು ಅಂತ ಗೊತ್ತಿರುತ್ತೆ, ನಾನು ಫೋನಲ್ಲಿ ಮಾತಾಡ್ತೀನಿ. ಡ್ರಿಂಕ್ಸ್ ಮಾಡಬಾರ್ದು ಡ್ಯೂಟಿಯಲ್ಲಿ ಅಂತ ಗೊತ್ತಿರುತ್ತೆ, ಆದರೂ ಡ್ರಿಂಕ್ಸ್ ಮಾಡ್ತೀರ. ಸೊ ಈ ಥರ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ಸೊ ಇವಾಗ ಏನು ತೋರಿಸ್ತಿದ್ದಾರೆ, ಏನು ಕೇಳ್ತಾ ಇದ್ದೀರಾ, ಇದನ್ನೆಲ್ಲ ನೀವು ನಿಮ್ಮನ್ನು ನೀವು ಅಳವಡಿಸ್ಕೊಂಡ್ರೆ, ನಿಮ್ಮೊಳಗೆ ನೀವು ಅಳವಡಿಸ್ಕೊಂಡ್ರೆ ನಿಮ್ಗೆ ತುಂಬ ಉಪಯೋಗ ಇದೆ. ಈ ಬರೀ ಕೆಲಸದಂತ ಮಾತ್ರ ಯೋಚನೆ ಮಾಡಬೇಡಿ. ನಿಮ್ಮ ಪರ್ಸನಲ್ ಲೈಫ್ ತುಂಬ ಎಫೆಕ್ಟಿವ್ ಕೊಡುತ್ತೆ, ತುಂಬ ರಿಸಲ್ಟ್ಸ್ ಕೊಡ್ತಾರೆ. ಇವಾಗ ನೋಡಿದ್ರೆ ಎಷ್ಟೋ ವೀಡಿಯೋಸಲ್ಲಿ ನಾವು ಹೆಲ್ಪ್ ಮಾಡಬೇಕು ಅಂತೇಳಿ ನಾವೇನು ಮಾಡ್ತೀವಿ, ಇವತ್ತಿನ ದಿವಸದಲ್ಲಿ ನಾವು ರೀಲ್ಸ್ ಮಾಡ್ತೀವಿ, ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಒಬ್ಬ ವಿದ್ಯುತ್ ಅಂತ ಹೇಳಿದ್ರೆ ಪಕ್ಕದಲ್ಲಿರುವಾಗ ನಾವು ಹೇಳ್ತೀವಿ, ಆ ಥರ ಆ್ಯಂಬುಲೆನ್ಸ್ ಇಲ್ಲ ನೋಡಿಕೊಂಡು ಫ್ಲ್ಯಾಶ್ ಎತ್ಕೊಂಡು ಹೋಗ್ತೀವಿ, ಆರನ್ ಮಾಡ್ಕೊಂಡು ಬಟ್ ಯಾರು ಇರೋಲ್ಲ. ದಯವಿಟ್ಟು ಆ ಒಂದು ಹ್ಯುಮ್ಯಾನಿಟಿನ ಉಳಿಸ್ಕೊಳ್ಳಿ. ಸದ್ಯಕ್ಕೆ ಇಲ್ಲಿವರೆಗೂ ನಾವು ಚೆನ್ನಾಗಿದ್ದೀರ ಅಂದರೆ ಎಲ್ರಿಗೂ ಮನುಷ್ಯತ್ವ, ಯಾರೋ ಒಬ್ಬರು ಕೆಲವು ಮನುಷ್ಯತ್ವ ಇರೋದಕ್ಕೋಸ್ಕರ ನಾವು ಇನ್ನೂ ಇದ್ದೀವಿ. ಸೊ ನೀವು ಅದನ್ನು ಅಳವಡಿಸ್ಕೊಂಡು ನೀವು
ನಿಮ್ಮ ಎದುರಿಗಿರೋ ಯಾರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ. ನಿಮ್ಮ ಫ್ರೆಂಡ್ಸೇ ಇರ್ತಾರೆ, ಯಾರನ್ನ ದುಡ್ಡು ಕೇಳಿದ್ರೆ ಕೊಡಿ, ಅವ್ರು ಇಸ್ಕೊಂಡಿರೋದು ದಯವಿಟ್ಟು ವಾಪಸ್ ಕೊಡಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನುಷ್ಯರೇ ಆಗೋದು. ಸೊ ಇವತ್ತಿನ ದಿವಸ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಬಂದಿದ್ದೀರಾ, ಬಂದು ದಯವಿಟ್ಟು ಇದನ್ನು ನೋಡಿಕೊಂಡು ಕಲ್ತ್ಕೊಂಡು ಅದನ್ನು ಅದೇ ರೀತಿ ನೋಡ್ಕೊಳ್ಳಿ. ದಯವಿಟ್ಟು ಆಕಳಿಸ್ಕೊಂಡು ಏನೋ ಬರಬೇಕು ಅಂತ ಕಾರಣಕ್ಕೆ ಬರಬೇಡಿ. ಏನೋ ಕರೀತಾರಪ್ಪ ಇವಾಗ 3 ತಿಂಗಳು ಒಂದು ದಿವಸ ಮುಗಿಸ್ಕೊಂತಾರೆ ನಮಗೆ, ಇನ್ನು ಮುಗಿಸ್ಕೊಳ್ಳೋ ಉದ್ದೇಶ ನನಗಿಲ್ಲ. ಅಟ್ಲೀಸ್ಟ್ ಇದನ್ನು ಕಲಿಯೋದ್ರಿಂದ ಏನಾದರೂ 1-2 ನೀವು ಕಲ್ತ್ಕೊಂಡ್ರೆ ಅದು ದಯವಿಟ್ಟು ನಿಮ್ಗಾಗ್ಬೋದು ನಮಗಾಗ್ಬೋದು ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ನೀವು ದಿನನಿತ್ಯ ಡ್ಯೂಟಿ ಮಾಡಬೇಕಾದ್ರೆ ಎಷ್ಟೋ ಜೀವಗಳನ್ನ, ಎಷ್ಟೋ ಫ್ಯಾಮಿಲಿಗಳನ್ನ ನಿಮ್ಮ ಜವಾಬ್ದಾರಿ ತೊಗೊಳ್ತೀರ. ನಿಮ್ಮ ಎಂಪ್ಲಾಯೀಸ್ ನಿಮ್ಮ ಗಾಡಿಯಲ್ಲಿ ಕೂತಿರ್ತಾರೆ, 3 ಜನ ಕೂತಿರೋನು 3 ಫ್ಯಾಮಿಲಿ. ಎಷ್ಟೋ ಜನ ಇರ್ತಾರೆ, ಅವ್ರ ಮನೆ ತಂದೆನೋ ತಾಯಿನೋ ಗಂಡ ಹೆಂಡತಿ ಮಕ್ಕಳು ಇವರೆಲ್ಲರೂ ಕಾಯ್ತಾ ಇರ್ತಾರೆ. ಸೊ ಅವ್ರನ್ನ ಕರ್ಕೊಂಡೋಗಿ ಬಿಡೋದು, ಕರ್ಕೊಂಬರೋದು ನಿಮ್ಮ ಹೆಗಲ ಮೇಲೆ ಇರುತ್ತೆ, ನಿಮ್ಮ ಕೈಯಲ್ಲಿರುತ್ತೆ ಇನ್ಫ್ಯಾಕ್ಟ್. ಸೊ ದಯವಿಟ್ಟು ಅದನ್ನು ಜವಾಬ್ದಾರಿಯಿಂದ ನೋಡಿಕೊಂಡು ನಿಮಗೂ ನಮಗೂ ಎಲ್ರಿಗೂ ಒಳ್ಳೆಯದಾಗಲಿ. ಎಸ್ ಸರ್, ನಿಮ್ಮ ಹೆಸರು? ಮಂಜೇಶ್. ಓಕೆ, ಥ್ಯಾಂಕ್ ಯು.